ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ. ನಾನು ಪವಿತ್ರ. ಈ ದಿನದ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊರಟಗೆರೆಯ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ ಸಹಾಯ ಹಸ್ತ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ಬಡ ರೈತ ಮತ್ತು ನೊಂದ ಮಹಿಳೆಗೆ ಸಾಂತ್ವನದ ಧೈರ್ಯ ತುಂಬಿ ಸಹಾಯ ಹಸ್ತ ನೀಡಿದ ಕೊರಟಗೆರೆಯ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ದಿನ್ನಿಪಾಳ್ಯದ ರೈತ ತಿಮ್ಮಯ್ಯ ಮತ್ತು ಬೇಡಿಪುರದ ಮಹಿಳೆ ಶಿಲ್ಪಾ ಮನೆಗೆ ಭೇಟಿಯನ್ನ ನೀಡಿ ತಲಾ 30,000 ಆರ್ಥಿಕ ನೆರವು ನೀಡಿದ ಸಮಾಜ ಸೇವಕ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನೊಂದ ದಿನ್ನೇಪಾಳ್ಯದ ರೈತನ ತಿಮ್ಮಯ್ಯನ ಮನೆಗೆ ಭೇಟಿಯನ್ನ ನೀಡಿ ರೈತ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿ 30,000 ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ನಂತರ ಬೇಡಿಪುರ ಗ್ರಾಮ ಪಂಚಾಯಿತಿಯ ಸಿಬಿಪಾಳ್ಯದಲ್ಲಿ ಆಕಸ್ಮಿಕ ಬೆಂಕಿಯಿಂದ ಗುಡಿಸಲು ಸುಟ್ಟು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯ ಆರೋಗ್ಯವನ್ನ ವಿಚಾರಿಸಿ 30,000 ವೈಯಕ್ತಿಕವಾಗಿ ಸಹಾಯ ಹಸ್ತವನ್ನ ನೀಡಿದ್ದಾರೆ. ಕೊರಟಗೆರೆಯ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ ಮಾತನಾಡಿ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ನೊಂದ ಕುಟುಂಬದ ಮನೆಗೆ ಭೇಟಿಯನ್ನ ನೀಡಿ ಸಹಾಯ ಹಸ್ತದ ಜೊತೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇನೆ. ಸರ್ಕಾರದಿಂದ ಬರುವ ಸಹಾಯಧನವನ್ನ ತ್ವರಿತವಾಗಿ ನೊಂದ ಕುಟುಂಬಕ್ಕೆ ಕೊಡಿಸುವ ಕೆಲಸ ಮಾಡ್ತೇನೆ ಎಂದು ಸಹಾಯದ ಜೊತೆಯಲ್ಲಿ ಸಾಂತ್ವನವನ್ನ ತಿಳಿಸಿದ್ದಾರೆ. ಭೇಟಿಯ ವೇಳೆಯಲ್ಲಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಭೀಮರಾಜು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರವಿಕುಮಾರ್, ಮುಖಂಡರಾದ ಅಶ್ವತ್ಥಪ್ಪ, ಮಾವತ್ತೂರು ಕುಮಾರ್, ಕೇಬಲ್ ಸಿದ್ದಗಂಗಯ್ಯ, ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಏನಾದರೂ ಸರ್ಕಾರದಿಂದ ಏನು ಬರುತ್ತೋ ನಿಮಗೆ ಅದನ್ನು ತಲುಪಿಸೋಂಥ ಕಾರ್ಯಕ್ರಮ ಖಂಡಿತವಾಗ್ಲೂ ನಾವು ಶಕ್ತಿ ಮೀರಿ ಕೆಲಸ ಮಾಡ್ಕೊಡ್ತೀವಿ. ಇವತ್ತೊಂದು ಕೆಜಿ ಬೇಳೆ ಕೂಡಿಟ್ಟಿದ್ದ ಬೇಳೆನೂ ಇವತ್ತು ಹೋಗಿದೆ. ಪರಮೇಶ್ವರ್ ಸಾಹೇಬರು ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಿಮ್ಗೇನಾದರೂ ಹಿಂಗಾಗೋಗ್ಬಿಟ್ಟಿದೆಯಲ್ಲ, ನಮ್ಮ ರೈತರುಗಳಿಗೆ ಹಿಂಗಾದ್ರೆ ನಮಗೆ ಭಾರಿ ಬೇಜಾರಾಗ್ತದೆ. ಓಕೆನಾ ಜಮ್ಮ, ನಮ್ಮ ಕೈಲಾಗಿ ಸಹಾಯ ನಿಮಗೆ ಮಾಡ್ತೀವಿ. ಮಾತಾಡ್ತೀವಿ. ಆರಾಮಾಗಿದ್ರಲ್ಲ, ಮನೆ ಜಾಸ್ತಿ ಇದಾಗ್ಬಿಟ್ಟಿದೆಯಾ ಗುಡ್ಲು? ತರಕಾರಿ ಬೆಳೆ ಎಲ್ಲ ಸುಟ್ಟೋಗಿದೆ. ಸರ್ಕಾರದಿಂದ ಏನಾದರೂ ಬರೋಂಥ ಇದ್ರೆ ಅವನು ತಪ್ಪಿಸಕ್ಕೆ ಸರ್ಕಾರದಿಂದ ಏನಾದ್ರು ಬರೋಂಥ ಇದಿದ್ರೆ ಮಾಡ್ಸಲ್ಲ. ಖಂಡಿತವಾಗಿ ಮಾಡ್ತಾರೆ. ಸಾಹೇಬರು, ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ, ತಾಲೂಕು ಅಧಿಕಾರಿಗಳಿಗೆ ಗೈಡ್ಲೈನ್ಸ್ ಕೊಟ್ಟು ಏನಾಗುತ್ತದೆ ಮತ್ತು ಇನ್ನೊಂದು ಮತ್ತು ಇಲ್ಲಿ ಇನ್ನೊಂದು ದಿನ್ನೇಪಾಳ್ಯಕ್ಕೆ ಹೋಗಿದ್ದು. ಆ ದಿನ್ನೇಪಾಳ್ಯದೂ ಸ್ವಲ್ಪ ಅವ್ರಿಗೂ ರೇಷನ್ನು ಭತ್ತ ಎಲ್ಲ ಡ್ಯಾಮೇಜ್ ಆಗಿದೆ, ಎಲ್ಲ ಉದ್ದೋಗಿದೆ, ಎಲ್ಲರೂ ಕಡಲೆಕಾಯಿ ಎಲ್ಲ ಉದ್ದಾಗಿದೆ. ಸರಿ ಜಮ್ಮ, ಬರೋಣ. ಏನಾದರೂ ಒಂದು ತಾಲೂಕು ಆಡಳಿತಕ್ಕೆ ಹೇಳಿದ್ದಾರೆ, ಒಂಚೂರು ಬೇಗ ಅವ್ರಿಗೇನಾದರೂ ಫ್ಯಾಮಿಲಿಗೆ ಒಂಚೂರು ತಾಲೂಕು ಆಡಳಿತದಿಂದ ಏನಾದರೂ ಗೌರ್ಮೆಂಟಿಂದ ಸಹಾಯ ಮಾಡಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಸಾಹೇಬರು ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ. ಇದನ್ನ ಏನು ಗೊತ್ತಾ, ಇಂಥ ಟೈಮಲ್ಲಿ ರೈತರುಗಳಿಗೆ ಏನಾದರೂ ಮಳೆಗಾಲದಲ್ಲಿ ಬೋರ ನೀರಿಲ್ಲ, ತೆಂಗಿನಕಾಯಿಲ್ಲ ಹಾಗೆ ಹೆಚ್ಚಾಗುತ್ತೆ. ಈ ಸಾರಿ ನೀರು ಸಾಲ ಮಾಡಿ ಇನ್ನೊಂದು ಬೋರ್ ಹಾಕ್ತೀವಿ. ಅದ್ರಾಗೆ 1,000 ಅಡಿ ಕಟ್ತೀವಿ, 1.5 ಸೇರಿಸಿದ್ವಿ. 1,000 ಅಡಿ ಹೋಗಿ. ಇಂದು ಕೊರಟಗೆರೆ ತಾಲೂಕಿನ ದಿನ್ನೇಪಾಳ್ಯ ಗ್ರಾಮದಲ್ಲಿ
ಒಂದು ರೈತ ಕುಟುಂಬಕ್ಕೆ ಮನೆಯಲ್ಲಿ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿಯಾಗಿ ಸ್ವಲ್ಪ ಅನಾಹುತಗಳು ಆಗಿದೆ. ಅವ್ರ ಮನೆಗೆ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಸುಟ್ಟೋಗಿದೆ. ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು, ತುಂಬ ಇದಾಗಿದೆ. ಪಾಪ ನಮ್ಮ ರೈತರುಗಳು ತುಂಬ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಹೋದಾಗ ಭಾರಿ ಮನ ನೊಂದಿದ್ದಾರೆ. ಸಾಲದಕ್ಕೆ ಅವ್ರ ಮನೆಗೆ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೂ ಸುಟ್ಟೋಗಿದೆ. ಒಡವೆ ಕೂಡ ಎಲ್ಲ ಪೀಸ್ ಆಗಿ ಎಲ್ಲ ಕಪ್ಪಾಗೋಗ್ಬಿಟ್ಟಿದೆ ಒಡವೆ ಕೂಡ. ಇದು ತುಂಬ ಭಾರಿ ನೋವಾಗಿದೆ ಗ್ರಾಮಕ್ಕೆ. ಮತ್ತು ಬಿಡಿಪುರದಲ್ಲಿ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ 2 ಮಹಿಳೆಯರಿಗೆ ಸ್ವಲ್ಪ ಗಾಯಗೊಂಡಿದ್ದಾರೆ. ಅವ್ರನ್ನ ಒಂಚೂರು ಆಸ್ಪತ್ರೆ ಹತ್ರ ಭೇಟಿ ಮಾಡಿ ಅವ್ರನ್ನೂ ಮಾತಾಡ್ಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇವ್ರಿಗೆಲ್ಲ ಭಾರಿ ನೋವಾಗಿರೋದ್ರಿಂದ ಸ್ವಲ್ಪ ನಮ್ಮ ತಾಲೂಕು ಆಡಳಿತ ಸ್ವಲ್ಪ ಮುಂದೆ ಬರಬೇಕು. ಈಗಿನ ಗೃಹ ಮಂತ್ರಿಗಳಾದಂಥ ನಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ನಾವು ಒಬ್ಬ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ ಬಂದು ಇವ್ರಿಗೆಲ್ಲ ಒಂಚೂರು ಸಾಂತ್ವನ ಹೇಳಿ ಸ್ವಲ್ಪ ಶಕ್ತಿ ತುಂಬ ಕೆಲಸ ಅಂತ ಮಾಡ್ತಾಯಿದ್ದೀವಿ. ನಮ್ಮ ರೈತರು ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು. ಈ ದೇಶದ ನಮ್ಮ ರೈತರುಗಳು ಕುಗ್ಗಂಥ ಕೆಲಸ ಆಗಬಾರ್ದು. ನಮ್ಮ ಕೈಲಾದಷ್ಟು ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾಯಿದ್ದೀವಿ. ನ್ಯೂಸ್ ಕರ್ನಾಟಕ 1 ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.